श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती अलंकापुरी पुण्यभूमी पवित्र तिथे नांदतो ज्ञान राजा सुपात्र तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। ಶ್ರೀ ಜ್ಞಾನೇಶ್ವರಿ ಅಧ್ಯಾಯ 17 ಶ್ರದ್ಧಾತ್ರಯ ವಿಭಾಗ ಯೋಗ ಸಂಪುಟ 3 तरी षोडशाध्याय शैखी तिये समाप्तीच्या श्लोकी जो ऐसा निर्णयो निष्ठंकी ठेविला ದೇವೆ। 16ನೇ ಅಧ್ಯಾಯದ ಕೊನೆಯಲ್ಲಿ ಅದರ ಸಮಾಪ್ತಿಯ ಶ್ಲೋಕಗಳಲ್ಲಿ ನಿರ್ಣಯಾತ್ಮಕ ಸಿದ್ಧಾಂತವನ್ನಲ್ಲಿ ಶ್ರೀಕೃಷ್ಣ ಹೇಳಿರುವನು। 16ನೇ ಅಧ್ಯಾಯದ ಕೊನೆಯಲ್ಲಿ ವಿಶೇಷತಃ ಅದರ ಸಮಾಪ್ತಿಯ ಶ್ಲೋಕಗಳಲ್ಲಿ ಶ್ರೀಕೃಷ್ಣನು ನಿನಗೆ ನಿರ್ಣಯಾತ್ಮಕ ಸಿದ್ಧಾಂತವನ್ನು ಹೇಳಿರುವನು। ತೇ ಕೃತ್ಯ ವ್ಯವಸ್ಥಾ ಅನುಷ್ಠಾವಯ ಪಾರ್ಥ ಶಾಸ್ತ್ರಚಿ ಏಕ ಸರ್ವಥಾ ಪ್ರಮಾಣ ತುಜ। ಕರ್ಮ ವ್ಯವಸ್ಥಾ ಆಚರಿಸುವುದಕ್ಕಾಗಿ ಹೇ ಪಾರ್ಥ ಶಾಸ್ತ್ರವೊಂದೇ ಸರ್ವಥಾ ಪ್ರಮಾಣ ನಿನಗೆ। ಹೇ ಪಾರ್ಥ ಕರ್ಮಗಳ ವ್ಯವಸ್ಥೆ ಆಚರಿಸುವುದಕ್ಕಾಗಿ ನಿನಗೆ ಸರ್ವಥಾ ಶಾಸ್ತ್ರವೊಂದೇ ಪ್ರಮಾಣವಾಗಿರುತ್ತದೆಂದು ಶ್ರೀಕೃಷ್ಣನು ಹೇಳಿದನು। ತೇಥ ಅರ್ಜುನ ಮಾನಸೇ ಮಣೇಹೇ ಐಸೆ ಕೈಸೆ ಜೇ ಶಾಸ್ತ್ರೇ ವೀಣ ನಸೆ ಸುಟಿಕಾ ಕರ್ಮ। ಆಗ ಅರ್ಜುನ ಮನಸ್ಸಿನಲ್ಲಿ ಅಂದುಕೊಂಡನು ಹೇಗಿರುವುದಿಲ್ಲಿ ಶಾಸ್ತ್ರದ ಹೊರತಾಗಿ ಕರ್ಮಗಳಿಗಿಲ್ಲಿ ಬಿಡುಗಡೆ ಇಲ್ಲವೇ। ಆಗ ಅರ್ಜುನನು ತನ್ನ ಮನಸ್ಸಿನಲ್ಲಿ ಅಂದುಕೊಂಡದ್ದೇನೆಂದರೆ ಇದು ಹೇಗೆ ಇರುವುದು, ಇಲ್ಲಿ ಶಾಸ್ತ್ರದ ಹೊರತಾಗಿ ಕರ್ಮಗಳಿಗೆ ಬಿಡುಗಡೆ ಇಲ್ಲವೇ। ತರಿ ತಕ್ಷಕಾಚಿ ಫಡೆ ಠಾಕೋನಿ ಕೈತೋ ಮಣಿ ಕಾಢೆ ಕೈ ನಾಕೀಂಚ ಕೇಶು ಜೋಡೆ ಸಿಂಹಾಚಿಯೇ। ತಕ್ಷಕನ ಹೆಡೆಯನ್ನು ಹಿಡಿದು ಹೇಗೆ ತೆಗೆಯುವುದು ಮಣಿಯನ್ನು, ಹೇಗೆ ಪಡೆಯುವುದು ಮೂಗಿನ ಕೂದಲನ್ನು। ಸಿಂಹದ ತಕ್ಷಕನ ಹೆಡೆಯನ್ನು ಹಿಡಿದು ಅವನ ತಲೆಯ ಮೇಲಿರುವ ಮಣಿಯನ್ನು ಹೇಗೆ ತೆಗೆಯುವುದು, ಅದೇ ರೀತಿ ಸಿಂಹದ ಮೂಗಿನಲ್ಲಿರುವ ಕೂದಲನ್ನು ಹೇಗೆ ಪಡೆಯುವುದು। ಮಗತೇಣೆ ತೋ ಓ ವಿಜೆ ತರೀಚಲೇಣೆ ಪಾವಿಜೆ ಎರವಿ ಕಾಯ ಅಸಿಜೆ ರಿಕ್ತ ಕಂಠಿ। ಆ ಕೂದಲಿನಲ್ಲಿ ಪೋಣಿಸಿದರೆ ಮಣಿಯನ್ನು ಮಾತ್ರ ಹಾಕಿಕೊಳ್ಳುವೆ ಆಭರಣವನ್ನು, ಇಲ್ಲದಿದ್ದರೆ ಬರೀ ಕೊರಳನ್ನು ಮಾಡಿಕೊಂಡಿರುವೆನೆನ್ನಬಹುದೇ। ಆ ಕೂದಲಿನಲ್ಲಿ ಮಣಿಯನ್ನು ಪೋಣಿಸಿದರೆ ಮಾತ್ರ ಆ ಆಭರಣವನ್ನು ಹಾಕಿಕೊಳ್ಳುವೆ, ಇಲ್ಲದಿದ್ದರೆ ಬರೀ ಕೊರಳನ್ನು ಮಾಡಿಕೊಂಡಿರುವೆನೆಂದು ಅನ್ನಬಹುದೇ। ತೈಷಿ ಶಾಸ್ತ್ರಾಂಚಿ ಮೂಕಳಿ ಯಾಕೈ ಕೋಣಪ ವೇಟಾಳಿ ಏಕವಾಕ್ಯತೆ ಚ ಫಳಿ ಪೈಸಿಜೆ ಕೈ। ಅದರಂತೆ ಅನೇಕ ಶಾಸ್ತ್ರಗಳ ಏಕತ್ವವನ್ನು ಯಾರು ಆಕಲನ ಮಾಡಿಕೊಳ್ಳಬೇಕವುಗಳನ್ನು ಏಕವಾಕ್ಯತೆಯ ಫಲದಲ್ಲಿ ಅವುಗಳನ್ನು
ಯಾರು ಅನುಭವಿಸುವರು? ಅದರಂತೆ ಅನೇಕ ಶಾಸ್ತ್ರಗಳ ಏಕತ್ವವನ್ನು ಯಾರು ಆಕಲನ ಮಾಡಿಕೊಳ್ಳಬೇಕು? ಅಷ್ಟೇ ಅಲ್ಲದೆ ಅವುಗಳನ್ನು ಏಕವಾಕ್ಯತೆಯ ಫಲಗಳಲ್ಲಿ ಯಾರು ಅನುಭವಿಸುವರು? ಜಾಲಯಾ ಹಿ ಏಕವಾಕ್ಯತಾ ಕಾಲ ಭೇವೇಳು ಅನುಷ್ಠಿತ ಕೈಚಾ ಪೈಸಾರು ಜೀವಿತ ಈ ತುಲಾಲಿಯ. ಏಕವಾಕ್ಯತೆ ಉಂಟಾದರೂ ಸಮಯವೆಲ್ಲಿದೆ ಇಷ್ಟೊಂದು ಯಾರಿಗಾದರೂ? ಅದೇ ರೀತಿ ಯಾರಿಗೆ ಇದೇ ಆಯುಷ್ಯವಾದರೂ? ಅದೇ ರೀತಿ ಯಾರಿಗೆ ಇದೇ ಆಯುಷ್ಯವಾದರೂ ಇಷ್ಟು ದೀರ್ಘ? ಒಂದು ವೇಳೆ ಏಕವಾಕ್ಯತೆ ಉಂಟಾದರೂ ಯಾರಿಗಾದರೂ ಇಷ್ಟೊಂದು ಸಮಯವೆಲ್ಲಿದೆ? ಅಷ್ಟೇ ಅಲ್ಲದೆ ಇಷ್ಟೊಂದು ದೀರ್ಘ ಆಯುಷ್ಯವಾದರೂ ಯಾರಿಗೆ ಇರುತ್ತದೆ? ಆನಿ ಶಾಸ್ತ್ರೇ ಅರ್ಥೇ ದೇಶೇ ಕಾಳೆ ಯಾ ಚಹೂಯಿ ಜೆ ಏಕ ಫಳೆ ತೋ ವಿಪಾವೋ ಕೀಕಾ ಮಿಳೆ ಆಘವಯಾಸಿ. ಅಲ್ಲದೆ ಶಾಸ್ತ್ರ ಅರ್ಥ ದೇಶ ಕಾಲ ಪ್ರಾಪ್ತವಾದರೂ ಇವೆಲ್ಲವುಗಳ ಏಕತ್ರ ಫಲ ಪ್ರಾಪ್ತವೆಲ್ಲಿ? ಈ ಉಪಾಯಗಳೆಲ್ಲ ಎಲ್ಲರಿಗೂ. ಅಲ್ಲದೆ ಶಾಸ್ತ್ರ ಅರ್ಥ ದೇಶ ಕಾಲ ಇವೆಲ್ಲವುಗಳ ಏಕತ್ರ ಫಲ ಪ್ರಾಪ್ತವಾದರೂ ಎಲ್ಲರಿಗೂ ಈ ಎಲ್ಲ ಉಪಾಯಗಳು ಹೇಗೆ ತಾನೇ ಪ್ರಾಪ್ತವಾಗಬಲ್ಲವು? ಮನೋನಿ ಶಾಸ್ತ್ರಾಚೆ ಘಡತೆ ನೋಹೆ ಪ್ರಕಾರೆ ಬಹುತೆ ಹರಿ ಮೂರ್ಖ ಮುಮುಕ್ಷ ಏತೆ ಕಾಯಗತೀಪ. ಆದ್ದರಿಂದ ಶಾಸ್ತ್ರಗಳ ಸಾಧನ ಅನೇಕ ಪ್ರಕಾರದಿಂದ ಕಠಿಣ. ಅಂದ ಮೇಲೆ ಅಜ್ಞಾನಿ ಮುಮುಕ್ಷುವಿಗೆ ಮಾರ್ಗದರ್ಶನ ಹೇಗೆ ಶಕ್ಯ? ಆದ್ದರಿಂದ ಶಾಸ್ತ್ರಗಳ ಸಾಧನೆಯು ಅನೇಕ ಪ್ರಕಾರದಿಂದ ಕಠಿಣವಾಗಿರುತ್ತದೆ. ಅಂದ ಮೇಲೆ ಅಜ್ಞಾನಿ ಮುಮುಕ್ಷುವಿಗೆ ಮಾರ್ಗದರ್ಶನ ಹೇಗೆ ಶಕ್ಯವಾಗುತ್ತದೆ? ಹಾ ಪುಸಾವಯ ಅಭಿಪ್ರಾವೋ ಜೋ ಅರ್ಜುನ ಕರಿ ಪ್ರಸ್ತಾವೋ ತೋ ಸತರಾವಿಯ ಠಾವೋ ಅಧ್ಯಾಯೇಥ. ಕೇಳುವುದಕ್ಕಾಗಿ ಅಭಿಪ್ರಾಯವನ್ನು ಅರ್ಜುನ ಪ್ರಸ್ತಾಪಗೊಳಿಸುವನು. 17ನೇ ಅಧ್ಯಾಯವನ್ನು ಈ ಸಂದರ್ಭದಲ್ಲಿ ಈ ಅಭಿಪ್ರಾಯವನ್ನು ಕೇಳುವುದಕ್ಕಾಗಿ ಅರ್ಜುನನು ಈ ಸಂದರ್ಭದಲ್ಲಿ 17ನೇ ಅಧ್ಯಾಯವನ್ನು ಪ್ರಸ್ತಾಪಿಸುವನು. ಸದ್ಗುರುನಾಥ ಮಹಾರಾಜ್ ಕಿ ಜೈ. जय जय रघुवीर समर्थ. श्री पंढरीनाथ महाराज की जय. जय जय रघुवीर समर्थ. Mm-hmm.